ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಡ್ಯೂಟಿ ಬಂದ್ಬಿಟ್ಟು 2ನೇ ಡ್ಯೂಟಿ ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡಿದ್ದೀನಿ. ಸೊ ಕೋರಮಂಗಲ. ಸೊ ಇನ್ನೊಂದು 3ನೇ ಡ್ಯೂಟಿ ಕೂಡ ಬಿದ್ದಿದೆ. ಇಲ್ಲೇ ನೋಡಿ ಲೊಕೇಶನ್ ಇಲ್ಲೇ ಇದ್ದಾರೆ. ಸೊ ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು. ಸೊ ಎಷ್ಟಾಗಿದೆ ಏನು ಇವಾಗ 2ನೇ ಡ್ರಾಪ್ ಮಾಡಿದ್ದು ಬಂದು 100 ಎಷ್ಟು ನೋಡೋಣ. ಫಸ್ಟ್ನೇದು ಬಂದ್ಬಿಟ್ಟು 187, 2ನೇದು ಬಂದ್ಬಿಟ್ಟು 183, ಎರಡು ಶಾರ್ಟ್ ಬುಕ್ಕಿಂಗು. ಸೊ ಇದು ಬಂದ್ಬಿಟ್ಟು ಇವಾಗ ಪಿಕ್ ಮಾಡಬೇಕಾಗಿರೋದು ಬಂದ್ಬಿಟ್ಟು ಇದು ರಾಜರಾಜೇಶ್ವರಿ ನಗರ ಡ್ರಾಪ್ ಮಾಡಬೇಕು. ಸೊ ಡ್ರಾಪ್ ಮಾಡ್ಬಿಟ್ಟು ಟೋಟಲಾಗಿ ನಿಮಗೆ ಟೈಮ್ ಬಂದ್ಬಿಟ್ಟು 11:20. ಸೊ 10:15 ಡ್ಯೂಟಿ ಆನ್ ಮಾಡ್ಕೊಂಡಿರೋದು. ಬಟ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಡ್ಯೂಟಿ ಕಂಟಿನ್ಯೂ ಮಾಡಿದ್ದೀನಿ. ಸ್ನೇಹಿತರೆ, 3ನೇದು ಡ್ರಾಪ್ ಆಯಿತು. ಸೊ ರಾಜರಾಜೇಶ್ವರಿ ನಗರ ಡ್ರಾಪ್ ಮಾಡಿದ್ದೀನಿ. ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ, ನೋಡ್ಕೊಳ್ಬೋದು. 198 ರೂಪಾಯಿ ಕ್ಯಾಶ್ ಕಲೆಕ್ಷನು. ಹೆವಿ ರೇಟ್ ಅಂದರೆ ಹೆವಿ ರೇಟ್ ಕಡಿಮೆ ಕೊಡ್ತಾವನೆ. ಬಟ್ ಏನಕ್ಕೆ ತೊಗೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಆ್ಯಪಲ್ಲಿ ಈಗೇನು ನೋಡ್ತಾ ಇದ್ದಾರೆ ಡಿಸ್ಪ್ಲೇಲಿ. ಸೊ ಈ ಒಂದು ಆ್ಯಪಲ್ಲಿ ಅಕ್ಸೆಪ್ಟೆನ್ಸಿ ರೇಟ್ ಕಡಿಮೆ, ತುಂಬಾ ಕಮ್ಮಿ ಐತೆ ಆಯಿತಾ. ಸೊ ಆ ಒಂದು ರೀಸನಿಂದ ಸ್ವಲ್ಪ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಎಲ್ಲ ಶಾರ್ಟ್ ಬುಕ್ಕಿಂಗೆ ತೋರಿಸ್ತೀನಿ ನೋಡಿ. ಕೌಂಟ್ ಮಾಡ್ಕೊಂಡು ಇವಾಗ ಕೌಂಟ್ ಮಾಡ್ಕೋಬೇಕು ನೋಡಿ. ಇದು 10-17 ಒಂದು ಪಿಕ್ ಮಾಡಿದ್ದು ಪ್ರೀಮಿಯರು. 6.25 ಕಿಲೋಮೀಟರ್ 6.75 7 ಕಿಲೋಮೀಟ್ರಿಗೆ 187 ರೂಪಾಯಿ ಕೊಟ್ಟಿದ್ದಾನೆ. ಅದಾದ್ಮೇಲಿಂದ 10:45ಕ್ಕೆ 183 ರೂಪಾಯಿ. ತಿರ್ಗಾ ಇದು 12 ಕಿಲೋಮೀಟ್ರಿಗೆ. ತಿರ್ಗಾ 11 ಗಂಟೆಗೆ ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರ 198 ರೂಪಾಯಿ ಆಯಿತಾ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. 187 ಪ್ಲಸ್ ಮಾಡ್ಕೊಂಬೋಣ. ಎಲ್ಲ 187 ಪ್ಲಸ್ 183 183 ಕರೆಕ್ಟ್ ಅಲ್ವಾ? 183 ಇವಾಗೊಂದು 198 568 ರೂಪಾಯಿ ಆಗೈತೆ 3 ಟ್ರಿಪ್ಗೆ. ಸೊ 10 ಗಂಟೆಗೆ ಆನ್ ಮಾಡ್ಕೊಂಡೆ ಡ್ಯೂಟಿನ. ಬಟ್ ವಿಡಿಯೋನ ಶೂಟ್ ಮಾಡೋಣ ಅಂದ್ಕೊಂಡು ಯಾವ್ದಾದ್ರು ಡ್ಯೂಟಿ ಬಿಡಲಿ, ಆಮೇಲಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಡ್ಯೂಟಿ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರಲಿಲ್ಲ. ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋದ ಎಲ್ಲ ಶಾರ್ಟ್ ಟ್ರಿಪ್ಗಳೇ. ಸೊ ಅದಕ್ಕೋಸ್ಕರ ಇವಾಗ ಮಾಡ್ತೀನಿ. ಡೇಟ್ ಬಂದ್ಬಿಟ್ಟು 4ನೇ ತಾರೀಕು. ನಿನ್ನೆ ಬಂದ್ಬಿಟ್ಟು 3ನೇ ತಾರೀಕು ಆ್ಯಕ್ಚುಲಿ ಡ್ಯೂಟಿ ಮಾಡಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಬರಲಿಲ್ಲ. ಏನಕ್ಕಂತಂದ್ರೆ ಮಾಡಿದೆ, ಬಟ್ 2-3 ಟ್ರಿಪ್ ಮಾಡಿಕೊಂಡೆ. 3ನೇ ತಾರೀಕು ನಮ್ಮ ದೊಡ್ಡ ಮಗಂದು ಬರ್ತಡೇ ಇತ್ತು, 5ನೇ ವರ್ಷದ್ದು. ಸೊ ಆ ಒಂದು ರೀಸನಿಂದ ಒಂದು 3 ಡ್ಯೂಟಿ ಮಾಡ್ಕೊಂಡು ಹೋದೆ. ಸೊ ಆಮೇಲಿಂದ ಡ್ಯೂಟಿ ಮಾಡಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕಲಿಲ್ಲ. ಸೊ ಇವತ್ತು 4ನೇ ತಾರೀಕು ನೈಟ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೌಂಟ್ ಬಂದ್ಬಿಟ್ಟು 5ನೇ ತಾರೀಕದಕ್ಕೆ ಕೌಂಟ್ ತೊಗೊಳ್ಳೋಣ. ಮತ್ತು ರೇಟ್ ತುಂಬಾ ಕಮ್ಮಿ ಕೊಡ್ತಾನೆ. ಇವಾಗ ಜಸ್ಟ್ ಇದನ್ನು ಡ್ರಾಪ್ ಮಾಡಿದ್ನಲ್ಲ. ಸೊ ಇದನ್ನು ಡ್ರಾಪ್ ಮಾಡಿದಾಗ ಒಂದು ಡ್ಯೂಟಿ ಕೊಟ್ಟ 30 ಕಿಲೋಮೀಟ್ರಿಗೆ 328 ರೂಪಾಯಿ. ಯಾವ ಥರ ಲೆಕ್ಕದಲ್ಲಿ ಕೊಡ್ತಾವನೆ ಗೊತ್ತಿಲ್ಲ. ಸೊ ತಗೊಳ್ಳಿಲ್ಲ ಆಯಿತಾ. ಸೊ 3 ಡ್ಯೂಟಿ ತೊಗೊಂಡೆ, 3 ಡ್ಯೂಟಿ ಮಾಡಿದೆ, ತೊಗೊಳ್ಳಿಲ್ಲ. ಮತ್ತು ಇದೇ ಒಂದೇ ಆ್ಯಪಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ರೀಸನ್ನು, ಎಲ್ಲ ಆ್ಯಪ್ಗಳಲ್ಲೂ ಮಾಡಿಕೊಂಡು ಕಚಾಪಿಚಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಆ್ಯಪಲ್ಲಿ ಡ್ಯೂಟಿ ಮಾಡೋದು ಬೆಟರ್ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಇತ್ತ ಅಂತ. ಸುಮಾರು ಜನ ನನಗೆ ನೋಡಿದ್ದೀನಿ. ನಮಗೇನು ಗೊತ್ತಿಲ್ಲ ರೇಟ್ ಕಮ್ಮಿ ಇಲ್ವಾ, ರೇಟ್ ಕಮ್ಮಿ ಐತಿ ಏನೂ ಇಲ್ಲ ಇತ್ತ, ಇವಾಗ ಪರಿಸ್ಥಿತಿ ಯಾವ ಥರ ಐತೆ ಅಂತ. ಸೊ ವಿಡಿಯೋ ನೋಡೋರಿಗೆ ನಿಮಗೆ ಆ ಥರ ಬೇಜಾರಾಗುತ್ತೆ ಅಂದಮೇಲೆ. ಸೊ ನಾವು ಗಾಡಿ ಬಂಡವಾಳ ಹಾಕೊಂಡು ಡ್ಯೂಟಿ ಮಾಡೋರು, ನಮ್ಗೆ ಯಾವ ಥರ ಆಗಬೇಡ ಇವ್ರುಗಳು ಕೊಡೋ ರೇಟಿಗೆ ನಮಗೂ ಇರತ್ತೆ. ಬಟ್ ಏನಪ್ಪ ಅಂತಂದರೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಮಾಡ್ತಾಯಿದ್ದೀವಿ ಅಷ್ಟೇ. ದಯವಿಟ್ಟು ಅದನ್ನು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಆಯಿತಾ. ಸೊ ಯಾರು ಪದೇ ನಿಮಗೆ ಗೊತ್ತಿರುತ್ತೆ. ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿರಿ ಆಯಿತಾ. ಎಷ್ಟು ಕಷ್ಟ ಇದೆ ಏನೇ ಆಯ್ತಾ. ಈ ಡ್ಯೂಟಿ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಎಷ್ಟು ಕಷ್ಟ ಇದೆ, ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ ದಯವಿಟ್ಟು. ಏರ್ಪೋರ್ಟ್ ಒಂದು ಬಿದ್ದಿತ್ತು ರಾಜರಾಜೇಶ್ವರಿ ನಗರ. ಕರ್ಕೊಂಬಂದು ಡ್ರಾಪ್ ಮಾಡಿದೆ. 719 ರೂಪಾಯಿ ಇತ್ತು ಟೋಲು. ಆ್ಯಕ್ಚುಲಿ ಏನಾಯ್ತು ಅಂತಂದರೆ ಪ್ಯಾಸೆಂಜರ್ ಹತ್ರ ಮಾತಾಡಿದೆ. ಸರ್ ಹಿಂಗೆ ಅಮೌಂಟ್ ಕಡಿಮೆ ಕೊಡ್ತಿದ್ದಾನೆ, ಒಂದು ಸ್ವಲ್ಪ ನೋಡ್ಕೊಡಿ ಸರ್, ತುಂಬ ಲಾಸ್ ಆಗುತ್ತೆ, ನಂಗೆ ಬರೀ 520 ರೂಪೀಸ್ ಕೊಡ್ತಾನೆ ಸರ್, ಆಗಲ್ಲ ಲಾಸ್ ಆಗುತ್ತೆ ಅಂತ ಕೇಳಿದೆ. ಸರ್ ಎಲ್ಲರೂ ಅಷ್ಟೇ ತಗೊಳ್ಳೋದು, ನಾನು ಪ್ರತಿ ಸಲ ಓಡಾಡ್ತೀನಿ ಹಂಗೆ ಅಂತಂದ. ಸರ್ ನಿಮ್ಮ ಇಷ್ಟ ಸರ್, ಇರೋದನ್ನು ಹೇಳಿದ್ದೀನಿ, ಇರೋ ಫ್ಯಾಕ್ಟ್ ಹೇಳಿದ್ದೀನಿ, ಕೊಡೋಂಗಿದ್ರೆ ಕೊಡ್ರಿ ಸರ್ ಅಂತ ಅಂದೆ. ಅವ್ನು ಇಲ್ಲ ಸರ್ ನಾನು ಅಷ್ಟೇ ಕೊಡೋದು ಅಂತ ಅಂದ್ಬಿಟ್ಟು ಹೋದ. ಸೊ ಈ ಥರ ಜನಗಳಿರ್ತಾರೆ, ಅರ್ಥ ಮಾಡ್ಕೊಳ್ಳಲ್ಲ ಡ್ರೈವರ್ಸ್ ಕಷ್ಟನ. ಬುಕ್ಕಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಫೋನು ಹೆಂಗೆ ಆಟಾಡ್ತೈತೆ ಗೊತ್ತಾ ನೋಡ್ರಿ. ಟೈಮ್ ಬಂದ್ಬಿಟ್ಟು 2:36. ಇಲ್ಲಿ ನಿಮಗೆ ಚಾರ್ಜಿಂಗ್ದು ಸ್ಲಾಟ್ ಕಾಣ್ತಿದ್ದೆ ನೋಡಿ, ಇಲ್ಲಿ ಚಾರ್ಜಿಂಗ್ದು ಆಯಿತಾ, ಗ್ರೀನ್ ಕಲರು. ಓಕೆನಾ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಯಾವಾಗ ಬರಬೇಕು, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಬಲ್ ಇದೆಯಲ್ಲ ಚಾರ್ಜಿಂಗ್ದು, ಪವರ್ ಸಿಂಬಲ್ಲು. ಸೊ ಅದು ಯಾವಾಗ ಬರಬೇಕು ಅಂತ ಹೇಳಿದ್ರೆ ಚಾರ್ಜಿಂಗ್ ಆಗ್ತಾಗ, ಓಕೆನಾ.
ಬಟ್ ನಾನಿವಾಗ ಚಾರ್ಜಿಂಗೇ ಹಾಕಿಲ್ಲ ನೋಡಿರಿ, ತೋರಿಸ್ತೀನಿ. ಕಾಣಿಸ್ತಿದ್ದೆ ಇಲ್ಲಿ ಬೆಳಕು ಹಿಡ್ಕೊಂಡು ತೋರಿಸ್ತೀನಿ ನೋಡಿ ಇಲ್ಲಿ ಚಾರ್ಜಿಂಗೇ ಹಾಕಿಲ್ಲ ನಾನು, ಓಕೆನಾ. ಬಟ್ ಆದ್ರೂ ಇಲ್ಲಿ ಈ ಥರ ಆನ್ ಆಗೈತೆ ನೋಡಿ, ಇಲ್ಲಿ ಆಫ್ ಆಯಿತು ನೋಡಿ ಚಾರ್ಜಿಂಗ್ ಹಾಕಿದ್ದೀನಾ ಇಲ್ಲ ತಾನೇ, ನೋಡಿ ಆಫ್ ಆಯಿತು. ತಿರ್ಗಿ ಆನ್ ಆಗತ್ತೆ ನೋಡಿ, ಬೇಕಂತ ತೋರಿಸ್ತೀನಿ ನೋಡಿ, ಫೋನ್ ಇಲ್ಲೇ ಹಿಡ್ಕೊಂಡು ತೋರಿಸ್ತೀನಿ ನೋಡಿ, ತಿರ್ಗಿ ಆನ್ ಆಗತ್ತೆ ನೋಡಿರಿ. ಸೊ ಈ ಥರ ಹೆವಿ ಟಾರ್ಚರ್ ಕೊಡ್ತಾಯಿದೆ ಫೋನು. ಈ ಥರ ಆದಾಗೆಲ್ಲ ಫೋನು ಆಟೋಮೆಟಿಕ್ಕಾಗಿ ಹೀಟ್ ಆಗಿಬಿಟ್ಟು ಸ್ವಿಚ್ ಆಫ್ ಆಗಿಬಿಡ್ತೈತೆ. ಏನಾಗೈತಿ ಏನು ಕತೆ ಅಂತ ಗೊತ್ತಿಲ್ಲ. ಈಗ ಈ ಫೋನ್ ತೋರ್ಸೋದಕ್ಕೆ ಬೇರೆ ದುಡ್ಡು ಸುರಿಬೇಕು, ಏನು ಮಾಡೋದು ಎತ್ತ ಅಂತ ಗೊತ್ತಾಗ್ತಿಲ್ಲ ಗೈಸ್. ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಟೈಮಲ್ಲಿ ಡ್ಯೂಟಿ ಮಾಡಿದ್ರೆ ಮುಗಿದ ಕತೆ, ಡ್ಯೂಟಿನೇ ಮಾಡೋಕ್ಕಾಗಲ್ಲ. ನೋಡಿರಿ ಫೋನು ಹೇಳಿಲ್ಲ ಸ್ವಿಚ್ ಆಫ್ ಆಗುತ್ತೆ ಅಂತ, ನೋಡಿ ಸ್ವಿಚ್ ಆಫ್ ಆಗ್ಬಿಡ್ತು, ಆನೇ ಆಯ್ತಿಲ್ಲ ಇವಾಗ ನೋಡಿ, ಸೌಂಡ್ ಬರ್ತೈತೆ. ಬಟನ್ ಪ್ರೆಸ್ ಮಾಡ್ತಾಯಿದ್ದೀನಿ ಈ ಕಡೆ, ಬಟ್ ಆನೇ ಆಗ್ತಿಲ್ಲ ಅಂದ್ಕೊಳ್ಳಿ. ನೋಡಿ ಸೌಂಡ್ ಬರ್ತೈತೆ ಅಷ್ಟೇ, ಆನೇ ಆಗ್ತಿಲ್ಲ. ಹಿಂಗೆ ಪ್ರೆಸ್ ಮಾಡೋದು ವೈಬ್ರೇಟ್ ಆಗ್ತೈತೆ, ಫೋನು ವೈಬ್ರೇಟ್ ಆಗ್ತೈತೆ, ಬಟ್ ಆನ್ ಆಗ್ತಿಲ್ಲ. ಈ ಥರ ಇಟ್ಕೊಂಡು ನಾವು ಡ್ಯೂಟಿಗಳು ಹೆಂಗೆ ಮಾಡೋದು ಹೇಳಿ, ಈ ಥರ ಫೋನ್ಗಳನ್ನ ಇಟ್ಕೊಂಡು. ಸೊ ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಆಯಿತು. ಎಷ್ಟು ಕಿಲೋಮೀಟ್ರ್ ಅಂದರೆ 30 ಕಿಲೋಮೀಟ್ರು, 630 ರೂಪಾಯಿ ಪ್ರೀಮಿಯರ್ ಡ್ಯೂಟಿ, ಓಕೆನಾ. ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4:29. ಸ್ನೇಹಿತರೆ, ಇನ್ನೊಂದು ಶಾರ್ಟ್ ಬುಕ್ಕಿಂಗ್ ಬಂತು. ಸೊ ಡ್ರಾಪ್ ಮಾಡಿದೆ 118 ರೂಪಾಯಿ 4 ಕಿಲೋಮೀಟ್ರಿಗೆ. ಸೊ ಟೈಮ್ ಬಂದ್ಬಿಟ್ಟು 5:07. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ. ಅಪ್ಡೇಟ್ ಆಗಿಲ್ವಲ್ಲ ಇದು, 118 ರೂಪಾಯಿ, ಓಕೆನಾ. ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ. 118 ರೂಪಾಯಿ ಅಲ್ಲ, ಪ್ಲಸ್ 118, 2489 ರೂಪಾಯಿ ಅರ್ನಿಂಗ್ಸು ಇಲ್ಲಿ ತನಕ ಆಗಿರೋದು. ಸೊ ಇನ್ನೊಂದು ಡ್ರಾಪ್ ಆಯಿತು, ಟೈಮ್ ಬಂದ್ಬಿಟ್ಟು 6:48. ಸೊ ಆನ್ಲೈನ್ ಪೇಮೆಂಟ್ ಆಗಿದೆ, ನೋಡೋಣ ಇದು ಎಷ್ಟು ಕೊಡ್ತಾನೆ. ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕೊಡ್ತಾನೆ. 608 ರೂಪಾಯಿ ಕೊಟ್ಟ. ಸೊ ಇದು ಆ್ಯಡ್ ಮಾಡ್ಕೊಂಬೋಣ. 608. ಸೊ ಗೈಸ್, ಅರ್ನಿಂಗ್ಸ್ ಬಂದ್ಬಿಟ್ಟು 3091 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ ತನಕ, ಓಕೆನಾ. ಗಾಡಿ ಬಂದ್ಬಿಟ್ಟು ಕಿಲೋಮೀಟ್ರ್ ಬಂದ್ಬಿಟ್ಟು 203 ಕಿಲೋಮೀಟ್ರ್ ಓಡೈತೆ ಗಾಡಿ. ಸೊ ಇದಕ್ಕೆ CNG ಸಬ್ಸ್ಕ್ರಿಪ್ಷನ್ ಫೀಸ್ ಎಲ್ಲ ಮೈನಸ್ ಮಾಡ್ಕೊಳ್ಳಿ. CNG 700 ರೂಪಾಯಿ ಮೈನಸ್ ಮಾಡಿ 182 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಮೈನಸ್ ಮಾಡ್ಕೊಳ್ಳಿ. ಮಿಕ್ಕಿದ ಅಮೌಂಟ್ ಏನಿರುತ್ತೆ ಅದು ಬಂದ್ಬಿಟ್ಟು ಸೇವಿಂಗ್ಸ್ ಆಗಿರೋದು.